ವೆಲ್ಕಮ್ ಟು ಮಾನ್ಸೂನ್ ಎಲ್ಲ ಶುರುವಾಯಿತು. ಚಿಕ್ಕಮಂಗ್ಳೂರು ಕಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವು ನದಿಗಳಿಗೆ ಮತ್ತು ಮರುಜನ್ಮ ಪಡೆಯುತ್ತೆ. ಸ್ಟ್ರೀಮ್ಗಳು ಎಲ್ಲ ಹೊಸದಾಗಿ ಶುರುವಾಗುತ್ತೆ ಈ ಮಳೆಯಲ್ಲಿ. ಅಷ್ಟೇ ಇಲ್ಲ, ಫುಲ್ ಗ್ರೀನರಿ ಇರುತ್ತೆ, ಫುಲ್ ಲಶ್ ಗ್ರೀನ್ ಇರುತ್ತೆ, ಫಾಗ್ ಇರುತ್ತೆ, ಡ್ರಿಸ್ಲಿಂಗ್ ಇರುತ್ತೆ, ರೈನ್ ಇರುತ್ತೆ, ಎಲ್ಲ ಥರ ಎನ್ವಿರಾನ್ಮೆಂಟು ಎವ್ರಿ 5 ಮಿನಿಟ್ಸು ಚೇಂಜ್ ಆಗ್ತಿರುತ್ತೆ. ಅದು ನೋಡ್ಬೋದು. ನಾವು ಆಲ್ರೆಡಿ ಚಿಕ್ಕಮಂಗ್ಳೂರಿಗೆ ಜಾಯಿನ್ ಆಗಿದ್ದೀವಿ. ನೋಡಿ ಹಿಂದ್ಗಡೆ ಎಲ್ಲ ಹೇಗೆ ಕಾಣಿಸ್ತಾ ಇದೆ, ಕಾಡು ಜಾಗ ಎಲ್ಲ, ಕಾಫಿ ಎಸ್ಟೇಟ್ ಇದೆ ಮತ್ತು ಅದ್ರ ಹಿಂದ್ಗಡೆ ಎಲ್ಲ ಕಾಡಿದೆ. ಸೊ ಇವತ್ತು ನಾವು ಹೋಗ್ತಿರೋಂಥದ್ದು ಮಿಸ್ಟಿ ಪೀಕ್ಸ್ ಅಂತ. ಬೆಂಗಳೂರಿಂದ ಹೋಗ್ತೀವಿ ಅಂತಂದರೆ ಆಲ್ಮೋಸ್ಟ್ 6 hours ಡ್ರೈವ್ ಆಗುತ್ತೆ. ಗೂಗಲ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಾವು ಹೋಗ್ತಿರೋಂಥ ಟ್ರೆಡಿಷನಲ್ ಬಂಗ್ಲೋ ಆಲ್ಮೋಸ್ಟ್ 80 years ಹಳೇದಾಗಿದೆ. ಇದು ಟ್ರೆಡಿಷನಲ್ ಆಗಿದೆ ಮತ್ತು ಲಕ್ಸುರಿ ಟಚ್ ಸಹ ಇದೆ ಇದರಲ್ಲಿ. ಆಮೇಲೆ ಇದು ಟೋಟಲಿ 300 acres ಪ್ಲಾಂಟೇಶನ್ ಮಧ್ಯದಲ್ಲಿದೆ. ಈ ಹೋಮ್ ಸ್ಟೇನಲ್ಲಿ ಒಳ್ಳೆ ಪರ್ಫೆಕ್ಟಾಗಿ ವ್ಯೂ ಇದೆ. ಆ ಕಡೆ 2 ಕಡೆ ಬೆಟ್ಟ ಬರುತ್ತೆ, 2 ಬೆಟ್ಟದ ವ್ಯೂ ಇದೆ. ಆಮೇಲೆ ಜಿಪ್ ರೈಡ್ ಇರುತ್ತೆ, ಮತ್ತು ಎಸ್ಟೇಟ್ ವಾಕ್ ಇರುತ್ತೆ. ಆಮೇಲೆ ಟ್ರೆಕ್ ಸಹ ಇದೆ ಬೇಕು ಅಂತಂದರೆ. ಆಮೇಲೆ ಇವ್ರದ್ದೇ ಒಂದು ಪ್ರೈವೇಟ್ ವಾಟರ್ಫಾಲ್ಸ್ ಎಲ್ಲ ಇದೆ. ಅದೆಲ್ಲ ಕ್ರೇಜಿಯಾಗಿರೋಂಥ ವಿಡಿಯೋನ ಮಿಸ್ ಮಾಡ್ಕೊಬೇಡಿ, ಫುಲ್ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ನೀವೇನಾದ್ರು ಹೊರನಾಡು, ಶೃಂಗೇರಿ, ಕಳಸ, ಕುದುರೆಮುಖ, ಸಂಸೆ ಈ ಕಡೆ ಏನಾದ್ರು ಹೋಗಿ ಒಳ್ಳೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಅದೆಲ್ಲ ಒಳ್ಳೆ ಲಕ್ಸುರಿ ಆಗಿರೋಂಥ ಒಂದು ಹೋಮ್ ಸ್ಟೇನಲ್ಲಿ ಉಳ್ಕೋಬೇಕು ಅಂತಿದ್ರೆ ಇದನ್ನ ಖಂಡಿತ ಅಪ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಚಿಕ್ಕಮಂಗ್ಳೂರಿಗೆ ನಮ್ಮ ಜರ್ನಿ ಶುರು ಮಾಡೋಣ. ಒಂದು 5 minutes ಫಾಲ್ಸ್ ನೋಡೋಣ ಅಂತ ಸ್ಟಾಪ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಆ ಕಡೆ ಫುಲ್ ಫಾಗ್ ಕವರ್ ಆಗ್ತದೆ ಬೆಟ್ಟದ ಮೇಲೆ. ಇಲ್ಲಿ ಆ ನೀರು ಹರಿತಿರೋ ಸೌಂಡೇ ಖುಷಿ ಕೊಡುತ್ತೆ ನೋಡೋಕ್ಕೆ. ಆಮೇಲೆ ಈಗ ಮಾನ್ಸೂನ್ ಇರೋದ್ರಿಂದ ತುಂಬ ಫಾಲ್ಸ್ ಹರಿತಾ ಇರುತ್ತೆ. ದಯವಿಟ್ಟು ಯಾರು ಫಾಲ್ಸಿಗೆ ಇಳಿಯೋಕ್ಕೆ ಹೋಗಬೇಡಿ, ಯಾಕೆಂದರೆ ನಮ್ಮ ಕೇರ್ಫುಲ್ಲಾಗಿ ನಾವು ಇರಬೇಕಾಗತ್ತೆ. ಮಾನ್ಸೂನ್ ಡ್ರೈವ್ ಅಂತ ನಾವು ಬಂದಿದ್ದೀವಿ ಇಷ್ಟೇಗೆ. ಬೆಂಗಳೂರಿಂದ ಬರ್ತೀನಿ ಅಂದರೆ ಆಲ್ಮೋಸ್ಟ್ ಲೈಕ್ 6 hours ಡ್ರೈವ್ ಆಗುತ್ತೆ. 5.5 hours to 6 hours ಡ್ರೈವ್ ಆಗುತ್ತೆ. ಅಪ್ರಾಕ್ಸ್ ಒಂದು 300 kilometers ಆಗುತ್ತೆ. ಸುತ್ತಲೂ ಒಳ್ಳೆ ಬ್ಯೂಟಿ ಇದೆ. ಸೊ ಬನ್ನಿ ಇವಾಗ ಊಟ ಮಾಡೋಣ. ಆಮೇಲೆ ಇದು ಗೂಗಲ್ ಮ್ಯಾಪ್ ಲೊಕೇಶನ್ನು ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಬುಕಿಂಗ್ ನಂಬರು ಸ್ಕ್ರಾಲ್ ಆಗ್ತಿರುತ್ತೆ. ಎಷ್ಟೊಂದು ಜನ ಕಾಮೆಂಟ್ ಮಾಡ್ತಾರೆ ಬುಕಿಂಗ್ ನಂಬರ್ ಏನಂತ. ಸೊ ಹಂಗಾಗಿ ಸ್ಕ್ರಾಲ್ ಅಂದರೆ ಏನು ವಿಡಿಯೋದಲ್ಲೇ ಸ್ಕ್ರಾಲ್ ಆಗ್ತಿರುತ್ತೆ ಅಷ್ಟೇ, ಡಿಸ್ಕ್ರಿಪ್ಷನ್ ಸಹ ಇರುತ್ತೆ. ಅದನ್ನ ಚೆಕ್ ಮಾಡಿ. ಈಗ ಬನ್ನಿ ಊಟನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಈಗ ಲಂಚ್ ಟೈಮ್ ಆಗಿದೆ. ಸ್ವಲ್ಪ ಲೇಟ್ ಆಯಿತು ನಾವು ರೀಚ್ ಆಗಿದ್ದು ಇಲ್ಲಿಗೆ. ಸೊ ಇವತ್ತು ಲಂಚಿಗೆ ತುಂಬ ವೆರೈಟೀಸ್ ಮಾಡಿದ್ದಾರೆ. ಒಂದು ಸ್ಟಾರ್ಟರ್ಸ್, ಗೋಬಿ ಸ್ಟಾರ್ಟರ್ಸ್ ಇದೆ, ಚಪಾತಿ, ಅದಕ್ಕೆ ವೆಜಿಟೇಬಲ್ ಕುರ್ಮಾ ಇದೆ, ಆ್ಯಂಡ್ ದೆನ್ ವೆಜಿಟೇಬಲ್ ಪಲಾವ್, ಮತ್ತು ಅದಕ್ಕೆ ರಾಯ್ತ, ಅನ್ನ ಮತ್ತು ದಾಲ್ ಇದೆ. ಒಂದು ಇಲ್ಲಿ ಸ್ವೀಟ್ ಅಂತ ಹೇಳಿ ಒಂದು ಪಾಯಸ ಮಾಡಿದ್ದಾರೆ, ಮತ್ತು ಒಂದು ಬರ್ಫಿ ಇದೆ, ಮತ್ತು ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಊಟ ಆದಮೇಲೆ ತಿನ್ನೋಕ್ಕೆ ಅಂತ. ಸೊ ಒಂಥರ ಟ್ರೆಡಿಷನಲ್ ಆಗಿ ಎಲ್ಲ ಇದೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಈಗ ಒಂದೊಂದೇ ಹಾಕೊಂಡು ಟೇಸ್ಟ್ ಮಾಡ್ತೀವಿ. ಗೋಬಿ ಚೆನ್ನಾಗಿದೆ, ಚಪಾತಿ ಸಾಫ್ಟಾಗಿದೆ, ಆ್ಯಂಡ್ ಗ್ರೇವಿನೂ ಅಷ್ಟೇ ಟೇಸ್ಟ್ ಚೆನ್ನಾಗಿದೆ. ಈ ಮಿಸ್ಟಿ ಹೋಮ್ ಸ್ಟೇನಲ್ಲಿ
5 ಟ್ರೆಡಿಷನಲ್ ಆಗಿರೋಂಥ ಕಾಟೇಜ್ ಇದೆ, ಲಕ್ಸುರಿ ಟಚ್ ಕೊಟ್ಟಿರೋವಂಥದ್ದು. ಇದಕ್ಕೆಲ್ಲದಕ್ಕೂ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಕಾಫಿ ನೇಮ್ಸ್ ಇಟ್ಟಿದ್ದಾರೆ. ಅಂದರೆ ಲೈಕ್ ಅಮೇರಿಕಾ ಏನೋ ಕ್ಯಾಪಾಚಿನೋ, ಅಮೇರಿಕೋ ಮತ್ತು ನಮ್ಮದು ಎಕ್ಸ್ಪ್ರೆಸ್ಸೋ ಅಂತ ಇದೆ. ಸೊ ಇನ್ನೊಂದೆರಡು ಆ ಕಡೆ ಇದೆ. ಇದೇ ಥರ ಹೆಸರುಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ಈಗ ಇಲ್ಲಿ 5 ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಟೇಜಸ್ ಬರುತ್ತೆ. ಅಂದರೆ ಒಂದು 4 ಶೇರಿಂಗ್ ಇದೆ, ಇನ್ನೊಂದು 2 ಶೇರಿಂಗ್ ಇದೆ. ಬನ್ನಿ ಈಗ ತೋರಿಸ್ತೀನಿ ಹೇಗಿದೆ ಅಂತ. ಈ ಹೋಮ್ ಸ್ಟೇ ಒಳಗಡೆ ಈ 2 ಡೈನಿಂಗ್ ಏರಿಯಾ ಬರುತ್ತೆ. ಒಂದು ಒಳಗಡೆ ಇರ್ಬೋದು, ಇಲ್ಲ ಈ ಥರ ಔಟ್ಸೈಡ್ ಕೂತ್ಕೋಬೋದು. ಔಟ್ಸೈಡ್ ಕೂತ್ಕೊಂಡ್ರೆ ಫುಲ್ ಹಿಲ್ ವ್ಯೂ ನೋಡ್ಕೊಂಡು ಕೂತ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಈ ಡೈನಿಂಗ್ ಏರಿಯಾದಲ್ಲಿ ಈ ಟೇಬಲ್ಲು ಚೇರು ಎಲ್ಲ ಫುಲ್ ಆ್ಯಂಟಿಕ್ ಲುಕ್ ಕೊಡುತ್ತೆ. ಒಂಥರ ಫೋಟೋಜೆನಿಕ್ ಅಂತಲೇ ಹೇಳ್ಬೋದು ಈ ಟೇಬಲ್ಲು ಚೇರು ವಿತ್ ಆ ವ್ಯೂ. ಈಗ ಬನ್ನಿ ರೂಮ್ ತೋರಿಸ್ತೀನಿ. ರೂಮ್ಗೆ ಹೋಗ್ಬೇಕಾದ್ರೆ ಈ ಥರ ಪಾತ್ವೆ ಇದೆ, ಫುಲ್ ಗ್ರೀನರಿಯಿಂದ ತುಂಬಿದೆ ಸರೌಂಡಿಂಗ್. ಸೊ ಹೀಗೆ ರೂಮಿಗೆ ಹೋಗಬೇಕು ಈ ಸೈಡು. ಆ್ಯಂಡ್ ಇಲ್ಲಿಂದನೂ ಅಷ್ಟೇ ಅಲ್ಲಿ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಫುಲ್ ಗ್ರೀನರಿಯಿಂದ ಒಂದು ಬೆಟ್ಟದ ಮೇಲೆ ವ್ಯೂ ಪಾಯಿಂಟ್ ಥರ ಎಲ್ಲ ಮಾಡಿದ್ದಾರೆ. ಅದು ಈ ವಿಡಿಯೋದಲ್ಲಿ ನೋಡ್ತೀರಾ ನೀವು. ಫಸ್ಟ್ ರೂಮ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ಈ ರೂಮು 4 ಶೇರಿಂಗ್ ರೂಮು, ತುಂಬಾ ದೊಡ್ಡದಾಗಿದೆ. ಆ್ಯಂಡ್ ಇದು 2 ಕಡೆನೂ ಬೆಡ್ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ತುಂಬಾ ಡೆಕೋರೇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಸೈಡಲ್ಲಿ ಒಂದು ನಿಮಗೆ ಈಸಿ ಚೇರ್, ಅವಾಗಿಂದು ವೈರಲ್ಲಿ ಹೆಂಡಿರ್ತಿದ್ರಲ್ಲ ಆ ಥರ ಈಸಿ ಚೇರ್ ಇದೆ. ಇದು ಫ್ಯಾಮಿಲಿಗೆ ಸೂಟಬಲ್ ಆಗುತ್ತೆ. 4 ಮೆಂಬರ್ಸ್ ಇರ್ತಿರಲ್ಲ, ಹಸ್ಬೆಂಡ್ ವೈಫ್ ಮತ್ತು ಏನು ಮಕ್ಳು ಇರ್ತಾರಲ್ಲ ಅಂಥವ್ರಿಗೆ ಸೂಟಬಲ್ ಆಗುತ್ತೆ ಮೇನ್ ಥಿಂಗು. ಮತ್ತು ರೂಮ್ಸು ಅಷ್ಟೇ ಸ್ಪೇಷಿಯಸ್ ಆಗಿದೆ. ಮತ್ತು ಈ ಕಾಟು ಅಷ್ಟೇ ಫುಲ್ ಹೆರಿಟೇಜ್ ಕಾಟ್ ಇರುತ್ತೆ, ಆವಾಗೆಲ್ಲ ಯೂಸ್ ಮಾಡ್ತಿದ್ವಲ್ಲ ಆ ಥರನೇ ಲುಕ್ ಇದೆ ಇದು. ಆ್ಯಂಡ್ ಬಾತ್ರೂಮು ಅಷ್ಟೇ, ಅದು ಕೂಡ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ನಾವು ಏನು ನೋಡ್ತಾ ಇದ್ದೀವಿ ಅದೆಲ್ಲ ಒಂಥರ ಆ್ಯಂಟಿಕ್ ಲುಕ್ ಕೊಡೋಕ್ಕೆ ಇದೇನಿದು ಹೋಮ್ ಸ್ಟೇ ಇದೆಲ್ಲ ಬಂಗ್ಲೋ ಏನಿದೆ, ಸೊ ಇದೆಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರನೇ, ಬ್ಲೆಂಡ್ ಆಗೋ ಥರನೇ ಎಲ್ಲ ಥರದ್ದು ಐಟಮ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ, ಥಿಂಗ್ಸ್ನ. ಈ ಸೈಡಲ್ಲಿ ಆ್ಯಂಟಿಕ್ ಆಗಿರೋಂಥ ಡ್ರೆಸ್ಸಿಂಗ್ ಟೇಬಲು ಮತ್ತು ಈ ಕಡೆ ಡ್ರಾಯರ್ಸ್ ಇರೋವಂಥ ಒಂದು ಟೇಬಲ್ ಇದೆ. ಆ್ಯಂಡ್ ಫ್ಯಾನ್ ಕೂಡ ಇದೆ, 2 ಫ್ಯಾನ್ ಮತ್ತು ಒಂದು ಸ್ಟ್ಯಾಂಡಿಂಗ್ ಫ್ಯಾನ್ ಕೂಡ ಇದೆ. ನಿಮ್ಮ ಲಗೇಜಸ್ ಇಟ್ಕೊಳ್ಳೋಕ್ಕೆ ದೊಡ್ಡದಾಗಿರೋ ಒಂದು ವಾರ್ಡ್ರೋಬ್ ಇದೆ. ಆ್ಯಂಡ್ ಆ ಕಡೆ ಸೈಡ್ ಲ್ಯಾಂಪ್ ಇದೆ, ಈ ಕಡೆ ಹ್ಯಾಂಗರ್ಸ್ ಇದೆ ನಿಮ್ಮ ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಎಲ್ಲ ತುಂಬ ಸ್ಪೇಷಿಯಸ್ ಆಗೇ ಇದೆ. ಸೈಡ್ ಟೇಬಲ್ಸ್ ಇದೆ, ಚೆನ್ನಾಗಿದೆ. ಗುಡ್ ಈವ್ನಿಂಗ್. ಇವಾಗ ಸಂಜೆ ಆಗ್ತಾ ಬಂತು. ಇಲ್ಲಿ ಏನು ಕಾಣಿಸ್ತಾ ಇದೆ, ದುರ್ಗದ ಬೆಟ್ಟ ಅಂತ ನೋಡ್ಬೋದು. ಪ್ರಕೃತಿ ಎಷ್ಟು ಸೌಂದರ್ಯಮಯವಾಗಿದೆ ಅಂತ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ. ಈ ಟೈಮಲ್ಲಿ ಮಾತ್ರ ಖಂಡಿತ ಮಿಸ್ ಮಾಡ್ಕೋಬೇಡಿ, ಎಲ್ಲಗದಲ್ಲಿಗೆ ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ಆ ಕಡೆ ಕಾಣಿಸ್ತಿಲ್ಲ ಅದು ಮೇತಿ ಬೆಟ್ಟ ಅಂತ, ಅದು ದೂರದಲ್ಲಿದೆ. ಈಗ ಅದು ಫುಲ್ ಫಾಗಲ್ ಕವರ್ ಆಗಿದೆ. ನೋಡೋಣ, ಬೆಳಗ್ಗೆ ಡ್ರೋನಲ್ಲಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಕ್ಯಾಮ್ರಲ್ಲಿ ಹೈಪರ್ ಲ್ಯಾಪ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದೆ. ಇನ್ನು ಕೆಲವು ಫ್ಯೂ ಸೆಕೆಂಡ್ಸಲ್ಲಿ ಹೈಪರ್ ಲ್ಯಾಪ್ಸ್ ನೋಡ್ತೀರಾ, ಬೆಟ್ಟದ ಮೇಲೆ, ದುರ್ಗದ ಬೆಟ್ಟದ ಮೇಲೆ ಹೇಗೆ ಫಾಗೆಲ್ಲ ಮೂವ್ ಆಗ್ತಾ ಇದೆ. ಕಾಫಿ ಟೈಮ್ ಆಯಿತು 5:30. ಸೊ ಫುಲ್ ಹೊರಗಡೆ ಎಲ್ಲ ಫುಲ್ ಚಿಲ್ಡ್ ವೆದರ್ ಇದೆ. ಮಳೆ ಬರ್ತಿಲ್ಲ ಈಗ, ಬಟ್ ಗಾಳಿ ಇದು ಚಳಿ ಅಂತೂ ತುಂಬಾ ಇದೆ. ಹಾಗೆ ಇಲ್ಲಿ ಮೇರುತಿ ವ್ಯೂ ನೋಡಿಕೊಂಡು ಬಿಸಿ ಬಿಸಿ ಚಿಕ್ಕಮಂಗ್ಳೂರು ಕಾಫಿ ಕುಡಿಯೋದು ತುಂಬಾ ಮಜಾನೇ ಕೊಡೋದು, ಒಂಥರ ಮಜಾನೇ ಬೇರೆ ಇರುತ್ತೆ, ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಆ್ಯಂಡ್ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಒಂದು ಲಿವಿಂಗ್ ಏರಿಯಾ, ಒಂದು ಸಿಟ್ಔಟ್ ಅಂತ ಹೇಳ್ಬೋದು. ತುಂಬಾ ಸ್ಪೇಸ್ ಇದೆ. ಇಲ್ಲಿ ಸೋಫಾ ಎಲ್ಲ ಹಾಕಿದ್ದಾರೆ. ಇದು ಕೂಡ ನಮಗೆ ಆ್ಯಂಟಿಕ್ ಲುಕ್ ಕೊಡುತ್ತೆ, ಇದು ಸೋಫಾ ಎಲ್ಲ ಇರೋದು. ಆ್ಯಂಡ್ ಇಲ್ಲಿ ಬುಕ್ಸ್ಗಳು ಕೂಡ ಇಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಬುಕ್ ಓದೋ ಹಾಬಿ ಏನಾದರೂ ಇದ್ದರೆ ಸೊ ಬುಕ್ ಓದ್ಬೋದು ಇಲ್ಲೂ ಕೂತ್ಕೊಂಡು ಆ ವ್ಯೂ ನೋಡಿಕೊಂಡು. ಸೊ ಕಾಫಿ ಜೊತೆಗೆ ಒಂದು ಬನಾನಾ ಕೇಕ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಟೇಸ್ಟು. ಸೊ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಆರಾಮಾಗಿ ಕೂತ್ಕೊಂಡು.
ಹಲೋ ಗುಡ್ ಮಾರ್ನಿಂಗ್. ಟೈಮ್ ಈಗ 7:30 ಆಗ್ತಾ ಬಂತು. ಡೋರ್ ತೆಗೀತಿದ್ದಂಗೆ ಇದೇನು ದುರ್ಗದ ಬೆಟ್ಟ ಅಂತ ಏನೇ ಹೇಳ್ತಾರೆ, ದುರ್ಗದ ಬೆಟ್ಟ. ಈ ಕಡೆ ಮೇರುತಿ ಬೆಟ್ಟದು ವ್ಯೂ ಮಾತ್ರ ಸಖತ್ತಾಗಿದೆ. ಅದು ಫುಲ್ಲಿ ಫಾಗಲ್ಲಿದೆ. ಒಳ್ಳೆ ಡ್ರೀಮ್ ಲ್ಯಾಂಡಲ್ಲಿ ಇದ್ದೇವೆ ಅಂತ ಅನಿಸುತ್ತೆ, ನೋಡೋಟಂಗೆ ಅನಿಸುತ್ತೆ. ಈ ವೆದರು ಅಪ್ ಟು ಲೈಕ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಇರುತ್ತೆ, ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ. ಪ್ರಾಬ್ಲಿ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಸೊ ನೀವೇನಾದ್ರು ಚಿಕ್ಕಮಗಳೂರು ಕಡೆ ಏನಾದ್ರು ಬರಬೇಕು ಅಂತಂದರೆ ಐ ಥಿಂಕ್ ಬೆಸ್ಟ್ ಸೀಸನ್ ನೀವೇ ಚೂಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಷ್ಟೇ ಮೇಲ್ಗಡೆ ಒಂದು ಸಖತ್ತಾಗಿರೋ ವ್ಯೂ ಪಾಯಿಂಟ್ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ಬಂದಿದ್ದೀವಿ. ಆಲ್ಮೋಸ್ಟ್ ಲೈಕ್ ಒಂದು 60-70 ಫೀಟ್ ಮೇಲ್ಗಡೆ ಇದೆ ವ್ಯೂ ಪಾಯಿಂಟು. ಇದು ಪ್ಯಾನೋರಮಿಕ್ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನೋಡ್ತಾ ಇರ್ಬೋದು ನೋಡಿ, ಮಳೆನೇ ಇರಲಿಲ್ಲ. ಜಸ್ಟ್ ಕಪಲ್ ಆಫ್ ಸೆಕೆಂಡ್ಸ್ ಬ್ಯಾಕ್ ಶುರುವಾಯಿತು ಮಳೆ. ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ಇದ್ದಕ್ಕಿದ್ದಂಗೆ ಫಾಗ್ ಬರುತ್ತೆ. ಒಳ್ಳೆ ಮಿಕ್ಸ್ಚರ್ ಆಫ್ ನಿಮಗೆ ಈ ಮೋಡ, ಸನ್ಶೈನು ಬರುತ್ತೆ ಮಧ್ಯದಲ್ಲಿ, ಆಮೇಲೆ ಈ ಫಾಗ್ ಇರುತ್ತೆ, ಮಿಸ್ಟಲ್ಲಿ ಕವರ್ ಆಗುತ್ತೆ ಇದ್ದಕ್ಕಿದ್ದಂಗೆ. ಸೊ ಕ್ರೇಜಿ ಎನ್ವೈರನ್ಮೆಂಟ್, ತುಂಬ ಚೆನ್ನಾಗಿದೆ. ಸೊ ಇವಾಗ ನಾವು ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ವ್ಯೂ ಪಾಯಿಂಟಿಂದ ಈ ಬೆಟ್ಟದ ಏನೋ ಒಂದು ಪ್ಯಾನೋರಮಿಕ್ ವ್ಯೂ ತುಂಬಾ ಕಾಣುತ್ತೆ. ನೀವು ಆರಾಮಾಗಿ ಒಂದು ಹಾಫ್ ಆನ್ ಅವರ್ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಫುಲ್ಲಿ ಫಾಗಲ್ಲಿದೆ, ಒಳ್ಳೆ ಗಾಳಿ, ಒಳ್ಳೆ ಮಳೆ. ಗೊತ್ತಿಲ್ಲ ಅದು ಮೈಕಲ್ಲಿ ಹೆಂಗೆ ಬರ್ತಿದೆಯೋ, ಇಲ್ಲಿ ಮಾತ್ರ ಅಮೇಝಿಂಗ್ ಎನ್ವೈರನ್ಮೆಂಟು. ಮೈಕಲ್ಲಿ ತುಂಬ ಈ ಏನು ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ತೆಗೆಯುತ್ತೆ ಈ ಮೈಕು. ಬಟ್ ಇಲ್ಲಿ ಬಂದು ನಿಜಾಗ್ಲಿ ಟ್ರೂಲಿ ಎಂಜಾಯ್ ಮಾಡ್ತಾಯಿದ್ದೀವಿ ನಾವು ಮಾತ್ರ. ಈ ಮಿಸ್ಟಿ ಪಿಕ್ಸಿಗೆ ಬಂದಾಗ ಬೆಳಗ್ಗೆ ಐ ಥಿಂಕ್ ಲೈಕ್ 8-8:30 ಹಂಗೆ. ಆಮೇಲೆ ಎಸ್ಟೇಟ್ ಇದಿರುತ್ತೆ, ಸಫಾರಿ ಇರುತ್ತೆ, ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಇಲ್ಲಿ ಏನೇನು ಇರುತ್ತೆ, ಮರ ಗಿಡಗಳ ಬಗ್ಗೆ ಎಲ್ಲ ಸ್ವಲ್ಪ ಎಜುಕೇಟ್ ಮಾಡೋ ಥರ ಇದೊಂದಿರೋಂಥ ಒಂದು ಜೀಪಲ್ಲಿರೋಂಥ ಒಂದು ರೈಡು ಆ್ಯಂಡ್ ಸಫಾರಿ ಅಂತ ಸಹ ಹೇಳ್ಬೋದು. ಸೊ ಅದೇ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಹೋಗಬೇಕಾಗತ್ತೆ ಅಲ್ಲಿಗೆ. ಬನ್ನಿ ಬ್ರೇಕ್ಫಾಸ್ಟ್ಗೆ ಏನೇನು ಮಾಡಿದ್ದಾರೆ ನೋಡೋಣ. ಇವತ್ತು ಟೈಮಿಗೆ 9 ಗಂಟೆ ಆಗ್ತಾ ಬಂತು. ಸೊ ಬ್ರೇಕ್ಫಾಸ್ಟ್ ತೊಗೊತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ವಡೆ, ಚಟ್ನಿ, ಸಾಂಬಾರಿದೆ, ಆಮೇಲೆ ಕೇಸರಿ ಬಾತ್ ಇದೆ, ಆಮೇಲೆ 2 ಕಟ್ ಫ್ರೂಟ್ಸ್ ಕೊಟ್ಟಿದ್ದಾರೆ, ಆಮೇಲೆ 2 ಜ್ಯೂಸ್ ಇದೆ, ಆಮೇಲೆ ಬ್ರೆಡ್ ಬಟರ್ ಜಾಮು ಮತ್ತು ಚೀಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಈ ಮಳೆಯಲ್ಲಿ ತಿನ್ನೋದು ತುಂಬ ಚೆನ್ನಾಗಿದೆ. ವ್ಯೂ ನೋಡಿಕೊಂಡು ತಿಂತಾಯಿದ್ದೀವಿ. ಆಲ್ರೆಡಿ ಅಶ್ವಿನಿ ಹೇಳ್ದಂಗೆ 2 ಕಡೆ ಇಂಡೋರ್ ಇದೆ, ಇಂಡೋರ್ ಡೈನಿಂಗ್ ಇದೆ. ಅಂದರೆ 2 ಡೈನಿಂಗ್ ಇದೆ, ಒಂದು ಇಂಡೋರ್ ಮತ್ತು ಒಂದು ಹೊರಗಡೆ ಇದೆ. ಸೊ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ತಿಂಡಿ ತಿನ್ಬೋದು, ಊಟ ಮಾಡ್ಬೋದು. ಐ ಥಿಂಕ್ ಅಮೇಝಿಂಗ್ ಆಗಿದೆ. ಫುಡ್ಡೆಲ್ಲ ತುಂಬ ಟೇಸ್ಟಿಯಾಗಿದೆ. ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಈಗ ನಾವು ಜೀಪಲ್ಲಿ ಆಲ್ಮೋಸ್ಟ್ ಟಿಪ್ ರೀಚ್ ಆಗಿದ್ದೀವಿ. ಏನಿದೆ ಇವರು ಎಸ್ಟೇಟ್ ಒಳಗಡೆ, ಇವರು ಎಡ್ವಿನ್ ಸರ್ ಅಂತ, ಈ ಏನಿದೆ ಈ ಎಸ್ಟೇಟ್ ಮ್ಯಾನೇಜರ್ ಇವರು. ಸೊ ಇವರು ನೋಡೋಣ ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವ್ರನ್ನೇ ಕೇಳೋಣ. ಇದು ಸೋಮೇಶ್ವರ್ ಖಾನ್ ಎಸ್ಟೇಟು. ಇದು ಸುಮಾರು 300 ಎಕರೆ ಇದೆ. ಇಲ್ಲಿ ಅರೇಬಿಕಾ, ರೋಬಸ್ಟಾ 2 ವೆರೈಟಿ ಕಾಫಿ ಬೆಳೀತಿದ್ದೀವಿ. ಇದರಲ್ಲಿ ಅರೇಬಿಕಾದಲ್ಲಿ ಚಂದ್ರಗಿರಿ, ನಂಬರ್ 9, 795 3 ತಳಿಗಳಿವೆ. ಇಲ್ಲಿ ಬೈಸನ್ನು, ನವಿಲು, ಬೈಸನ್ ಅಂದರೆ ಕಾಡೆಮ್ಮೆ, ನವಿಲು ಲಕ್ಕಿದ್ರೆ ಸಿಗ್ತದೆ, ಅಕಸ್ಮಾತ್ ಲಕ್ಕಿದ್ರೆ ಸಿಗ್ತದೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ಬೋದು. ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫುಲ್ಲಿ ಫಾಗ್ ಕವರ್ ಆಗಿದೆ. ಎಲ್ಲೋ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಏನೋ ಬಂದರೆ ನೀವು ಇದನ್ನು ನಿಮಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೀವು ಬಂದರೆ ನಿಮಗೆ ಈ ಪ್ಲೇಸ್ ಎಲ್ಲ ವಿಸಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ಮತ್ತು ವಾಟರ್ ಫಾಲ್ಸು, ಸನ್ಸೆಟ್ ಪಾಯಿಂಟ್ ಇದೆ, ತುಂಬ ಚೆನ್ನಾಗಿದೆ.
ಇವಾಗ ತಾನೇ ಜೀಪಲ್ಲೆಲ್ಲ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಗಿಡದ ಬಗ್ಗೆ ಮತ್ತು ಈ ಎಸ್ಟೇಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಎಡ್ವಿನ್ ಸರ್ ಅನ್ನೋರು, ನೋಡಿದ್ದೀರಾ. ಸೊ ಇವಾಗ ಇಲ್ಲೇ ಒಂದು ಪ್ರೈವೇಟ್ ವಾಟರ್ಫಾಲ್ಸ್ ಇದೆ, ಇಲ್ಲಿ ಜಸ್ಟ್ 3 ಕಿಲೋಮೀಟರ್ಸ್ ಹೋಗಬೇಕು. ಅಲ್ಲಿ ಹೋಗ್ಮೇಲೆ ಒಂದು 500 to 800 ಮೀಟರ್ಸ್ ಒಂದು ಟ್ರೆಕ್ ಇರುತ್ತೆ, ಜಿಗಣೆಲ್ಲ ಇರುತ್ತೆ ಅಂತ ಹೇಳಿದ್ರು. ಸೊ ನಿಮ್ಗೇನಾದ್ರು ಜಿಗಣೆ ಕಂಡ್ರೆ ಏನು ಹೆದರಿಕೆ ಇಲ್ಲ, ವರಿ ಇಲ್ಲ ಅನ್ನೋರು ಇನ್ಫ್ಯಾಕ್ಟ್ ಡೆಟಾಲ್ ಎಲ್ಲ ಕೊಡ್ತಾರೆ, ಹಚ್ಕೊಂಡು ಹೋಗ್ಬೋದು. ಆಮೇಲೆ ಇದು ಪ್ರೈವೇಟ್ ವಾಟರ್ಫಾಲ್ಸು, ಮತ್ತು ಯಾವಾಗಲೂ ಇದು ಆ್ಯಕ್ಸೆಸ್ ಇರೋಲ್ಲ, ಅಂದರೆ ಹೋಗೋಕ್ಕೆ ತುಂಬ ಮಳೆ ಬಂದಾಗ ಆಗಲ್ಲ, ಇಲ್ಲ ತುಂಬ ಡ್ರೈ ಆಗಿದ್ದಾಗಲೂ ಹೋಗೋಕ್ಕಾಗಲ್ಲ. ಐ ಥಿಂಕ್ ಪೀಕ್ ಟೈಮ್ ಅಂತ ಹೇಳಿ ಅವ್ರಿಗೇನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಬನ್ನಿ ಅಲ್ಲಿಗೆ ಜರ್ನಿ ಶುರು ಮಾಡೋಣ. ಈಗ ಜೀಪಿಂದ ಬರ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಜಿಗಣೆ ಇದೆ ಅಂತ ಹೇಳಿದ್ರು, ಬಟ್ ಬರ್ತಾಯಿದ್ದೀವಿ, ಚೆನ್ನಾಗಿದೆ. ಇಲ್ಲಿಂದ 500 ಮೀಟರ್ಸ್ ಇದೆ ಅಂತೆ ವಾಟರ್ಫಾಲ್ಸ್ಗೆ. ನೋಡೋಣ ವಾಟರ್ಫಾಲ್ಸ್ ಎಷ್ಟು ಹರಿತಿದೆ ಅಂತ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಬರುತ್ತೆ ಅಂತ. ಗದ್ದೆ ಪಕ್ಕದಲ್ಲಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ವಾಟರ್ಫಾಲ್ಸ್ಗೆ. ಒಳ್ಳೆ ಫೀಲಿಂಗ್ ಇದೆ. ವೆಸ್ಟರ್ನ್ ಘಾಟ್ಸ್ ಕಡೆ ಬರಬೇಕಂತ ತುಂಬ ಪ್ಲ್ಯಾನ್ ಇತ್ತು ಮಾನ್ಸೂನಲ್ಲಿ. ಸಖತ್ ಫೀಲಿಂಗ್. ಇನ್ನೂ ಸ್ವಲ್ಪ ಇದೆಯಾ ಮುಂದೆ, ಸ್ವಲ್ಪ ಸ್ಲಿಪ್ಪರಿನೇ ಇದೆ. ಈಗ ಮತ್ತೆ ಕಾಫಿ ಎಸ್ಟೇಟ್ ಒಳಗಡೆಯಿಂದ ಬರ್ತಾಯಿನಿ. ನಿಮಗೆಲ್ಲ ಕೇಳಿಸ್ತಾ ಇದೆ ಅನಿಸ್ತಾ ಇದೆ ವಾಟರ್ಫಾಲ್ ಸೌಂಡ್. ಅಜ್ಞಾತ ಸ್ಥಳ. ಓ ಗಾಡ್, ಹಿಂಗೆ ಹೋಗ್ಬೇಕು ನೋಡಿ. ನೋಡ್ಕೊಂಬಂದು ತುಂಬಾ ಚೆನ್ನಾಗಿದೆ ಅನಿಸ್ತು. ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಸ್ವಲ್ಪ ಕಷ್ಟ ಇದೆ ಹೋಗೋದು, ನಾಟ್ ಎ ಈಸಿ ಟಾಸ್ಕ್, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ಲೇ ಇದೆ ಅಂದ್ಕೊಳ್ಳಿ. ಅಲ್ಲಿ ಹೋಗ್ತಾ ಜಾರುತ್ತೆ ಎಸ್ಪೆಷಲಿ, ಅದು ಬಿಟ್ಟರೆ ಇನ್ನೇನು ಚಾಲೆಂಜಸ್ ಅಂತ ಇಲ್ಲ. ಅಲ್ಲಿ ಹೋಗಿ ಅಲ್ಲಿಗೆಲ್ಲ ಹೋದಾದ್ಮೇಲೆ ಅಲ್ಲಿ ಬೀಳ್ತಿರೋ ಫಾಲ್ಸು, ಆ ಬ್ರೀಝು, ಗಾಳಿ, ಆ ಸೌಂಡು, ಕ್ಲಾಸಿಕಲ್ ಏನಂತ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟಂದ್ರೆ ಅಷ್ಟು ಖುಷಿ ಆಯಿತು. ಸೊ ತುಂಬ ಒಳ್ಳೆ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಇನ್ ಮಿಸ್ಟಿ ಪೀಕ್ಸ್. ನಾವು ಮಾಗುಂಡಿ ಹತ್ರ ಇದ್ದೀವಿ. ಹಿಂದ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಭದ್ರಾ ರಿವರ್ ರಾಫ್ಟಿಂಗು. ಇದು 3+ ಗ್ರೇಡ್ ಅಂತ ಹೇಳ್ತಾರೆ. 1 ಅಂದರೆ ರ್ಯಾಪಿಡ್ ಎಲ್ಲ ಕಡಿಮೆ ಇರುತ್ತೆ, ಗ್ರೇಡ್ ಲೆವೆಲ್ ಕಡಿಮೆ ಇರುತ್ತೆ. ಈಗ 2 ಅಂದರೆ ಅದಕ್ಕಿಂತ ಜಾಸ್ತಿ. ಇಲ್ಲಿ ಏನಿದೆ, ಇಲ್ಲಿ 3+ ಗ್ರೇಡ್ ಇರೋದು. ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಆದಮೇಲೆ ರ್ಯಾಪಿಡ್ಸ್ ಎಲ್ಲ ಚೆನ್ನಾಗಿರೋ ರ್ಯಾಪಿಡ್ಸ್ ಎಲ್ಲ ಶುರು ಆಗುತ್ತೆ. ಸೊ ಇದು 6 ಜನ ಕೂರ ಅಂತ ಇದು ರಾಫ್ಟಿಂಗ್ ಇಲ್ಲ ಕಾಣಿಸ್ತಿರೋದು. ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗೆ ಇದು ಹಾಕಿದ್ದಾರೆ. ಆಮೇಲೆ ಹೆಲ್ಮೆಟ್ ಇದೆ. ಮೇಲ್ಗಡೆ ನೀವೇನಾದ್ರು ನಿಮ್ದೇನೋ ಗೋಪ್ರೋ ಇಲ್ಲಾಂದ್ರೆ ಆ್ಯಕ್ಷನ್ ಕ್ಯಾಮ್ರಾ ಇತ್ತು ಅಂದರೆ ಅದಕ್ಕೂ ಮೌಂಟ್ ಮಾಡ್ಕೊಬೋದು. ಇಲ್ಲ ಚೆಸ್ಟ್ ಮೌಂಟ್ ನೀವು ತೊಗೊಂಬಂದರೆ ತುಂಬ ಚೆನ್ನಾಗಿರುತ್ತೆ. ಪೆಡಲ್ ಇದೆ. ಇದು 6 ಮೆಂಬರ್ಸ್ ಇರೋದು. ಟೋಟಲಿ ಇದು 6 ಕಿಲೋಮೀಟರ್ಸು ರಾಫ್ಟ್ ನಿಮಗಿರುತ್ತೆ. ಅಲ್ಲಿ ಎಂಡ್ ಪಾಯಿಂಟ್ ಇದೆ, ಮತ್ತು ಇಲ್ಲಿ ಜೀಪ್ ಸಹ ಇದೆ. ನೀವು ಹೋದ್ಮೇಲೆ ಇಲ್ಲಿಗೆ ವಾಪಸ್ಸು ಜೀಪಲ್ಲಿ ಕರ್ಕೊಂಬರ್ತಾರೆ. ಆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ದಾರೆ ಅನ್ನಿಸ್ತು. ನೀವೇನಾದ್ರು ಇದನ್ನ ಟ್ರೈ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ. ನೀವು ಅದನ್ನ ಟ್ರೈ ಮಾಡಿ ನಿಮ್ಮ ಜರ್ನಿನ ನೀವು ಬುಕ್ ಮಾಡ್ಕೋಬೋದು. ಮಿಸ್ಟಿ ಪೀಕ್ಸಲ್ಲಿ ನಮ್ಗೆ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಆಗಿದೆ. ಖುಷಿ ಎಲ್ಲ ಕಡೆನೂ ಆಗುತ್ತೆ, ಬಟ್ ಮೆಮೊರೀಸ್ ಕ್ರಿಯೇಟ್ ಆಗೋದು ಕೆಲವು ಕಡೆ ಮಾತ್ರ. ಸೊ ಮೆಮೊರೀಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ಫಾಗಲ್ಲಿ ಜೀಪಲ್ಲಿ ಹೋಗೋಂಥ ರೈಡ್ ಇರ್ಬೋದು, ಅವ್ರು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಿದ್ದು, ಅಲ್ಲಿರೋ ಕ್ಲೈಮೇಟು ಅಷ್ಟೇ ಅಲ್ಲ, ಮತ್ತು ವಾಟರ್ಫಾಲ್ಸ್ಗೆ ಹೋಗೋ ದಾರಿ, ಗದ್ದೆಲೆಲ್ಲ ನಡ್ಕೊಂಡು ಹೋಗೋದು. ಸೊ ವಂಡರ್ಫುಲ್ ಆಗಿತ್ತು. ನೀವೇನಾದ್ರು ಕಳಸ, ಶೃಂಗೇರಿ, ಸಂಸೆ, ಕುದುರೆಮುಖ ಈ ಕಡೆ ಏನಾದ್ರು ಬರಬೇಕು ಅಂತ ಅಂದ್ಕೊಂಡಿದ್ರೆ, ಒಂದು ಒಳ್ಳೆ ಕಡೆ ಸ್ಟೇ ಆಗಬೇಕು, ಒಂದು ಲಕ್ಸುರಿ ಆಗಿರೋಂಥ ಅಮ್ಯಾನಿಟೀಸ್ ಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಮಿಸ್ಟಿ ಪಿಕ್ಸ್ನ ನೀವು ಆಪ್ ಮಾಡ್ಕೋಬೋದು. ಅಷ್ಟೆಲ್ಲ ಕಿಡ್ಸ್ಗೆ ಒಂದು ಸಣ್ಣ ಏರಿಯಾ ಇದೆ. ಸೊ ಇದನ್ನು ಕಪ್ಪಲಿಗೆ ಮಾತ್ರ ಕೊಡೋದು. ಸೊ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಕಪಲ್ಸ್ ಇದ್ದರೆ ಮಾತ್ರನೇ ದೇ ಗಿವ್ ಪ್ರಿಫರೆನ್ಸ್ ಇರಲಿ. ಸೊ ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಕೆಲವು ಕಡೆ ಎಲ್ಲ ಇರುತ್ತೆ, ಎಲ್ಲ ಕಡೆಯೂ ಬರ್ತಾರೆ. ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರೈವೇಸಿ ಇರಲ್ಲ ಅಂತ ಒಂದು ಎಲ್ಲ ಹೇಳ್ತಿರ್ತಾರೆ. ಸೊ ಇದು ಸೂಟೆಡ್ ಫಾರ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀನಿ.
ಪ್ರೈಸ್ ಹೇಳಬೇಕಾದ್ರೆ ಇಲ್ಲಿಗೆ 3750 rupees ಆಗುತ್ತೆ ಪರ್ ಪರ್ಸನ್ನು. ಇದರೊಳಗಡೆ ಲಂಚು, ಡಿನ್ನರು, ಸ್ನ್ಯಾಕ್ಸು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಇರುತ್ತೆ, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಮತ್ತು ಏನೋ ಜೀಪಲ್ಲಿ ಹೋದ್ರೆ ಜೀಪ್ ರೈಡ್ ಇರುತ್ತೆ, ಮತ್ತು ವಾಟರ್ ಫಾಲ್ಸ್ ಇದಿರುತ್ತೆ. ಅಷ್ಟೆಲ್ಲ ಬರ್ತಾ ತುಂಬ ವಾಟರ್ ಫಾಲ್ಸ್ ಎಲ್ಲ ಇದೆ, ನೋಡ್ಕೊಂಬರ್ಬೋದು. ಎಸ್ಪೆಷಲಿ ನೀವು ಮಾನ್ಸೂನಲ್ಲಿ ಬಂದರೆ ರೋಡಲ್ಲಿ ಬರ್ತಾನೆ ತುಂಬ ವಾಟರ್ ಫಾಲ್ಸ್ ಸಿಗುತ್ತೆ, ಮತ್ತು ಇವ್ರ ಪ್ರೈವೇಟ್ ವಾಟರ್ ಫಾಲ್ಸ್ ಸಹ ಇರುತ್ತೆ. ಸೊ ಈ ಟ್ರೆಕ್ ಎಲ್ಲ ಇದರಲ್ಲಿ ಕವರ್ ಆಗಿರುತ್ತೆ. ಸೊ ಈ ವಾಟರ್ ಫಾಲ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಮತ್ತು ಜೀಪ್ ರೈಡ್ ಹೇಳಬೇಕಂದ್ರೆ ಯಾವಾಗಲೂ ಆಗಲ್ಲ, ತುಂಬ ಮಳೆ ಬಂದಾಗ ಸೊ ಅದನ್ನೆಲ್ಲ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಆ ಥರ ಹೇಳಿದ್ರು ನನಗೆ. ಸೊ ಅದರ್ವೈಸ್ ನೀವು ಆರಾಮಾಗಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಎನಿಹೌ ಬುಕ್ ಮಾಡಬೇಕಾದ್ರೆ ಬುಕಿಂಗ್ ನಂಬರು ಸ್ಕ್ರಾಲ್ ಆಗ್ತಾಯಿದೆ, ನಂಬರ್ಗೆ ನೀವು ಡಯಲ್ ಮಾಡ್ಬೋದು. ಅಷ್ಟೆಲ್ಲ ಡಿಸ್ಕ್ರಿಪ್ಷನ್ ಸಹ ಇರುತ್ತೆ, ಅದನ್ನ ಚೆಕ್ಔಟ್ ಮಾಡ್ಬೋದು ನಿಮ್ಮ ನಂಬರ್ನ ಬುಕ್ ಮಾಡಬೇಕಾದ್ರೆ. ಇಷ್ಟು ಹೇಳ್ತಾ ನಾವು ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಾನು ನಿಮ್ಮ ಕೈಲಾಶ್ ಆ್ಯಂಡ್ ಅಶ್ವಿನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.